ಅಣ್ಣ ನಂದು ಡಿಗ್ರಿ ಮುಗ್ದಣ್ಣ, ಸರ್ಕಾರ ನೌಕರಿ ತಗೋಬೇಕಂದ್ರೆ ಏನ್ ಮಾಡ್ಬೇಕಣ್ಣ? ಈಗ ಡಿಗ್ರಿ ಮುಗಿದದ ನಿಂದು. ಹಂಗಂತಂದ್ರೆ ನೀ ಕೋಚಿಂಗ್ ಮಾಡ್ಬೇಕು. ಮೊದಲ ಕೋಚಿಂಗ್ ಮಾಡ್ಬೇಕಂದ್ರೆ ಚಲೋ ಕೋಚಿಂಗ್ ಬಿಜಾಪುರ್ನಾಗತ್ತೆಲ್ಲ ಸಿಗ್ತದ. ಅಲ್ಲಿ ಹೋಗಿ ಆದ್ಮೇಲೆ ಕೋಚಿಂಗ್ ಮುಗಿಸಿದ್ಮ್ಯಾಗ ಲೈಬ್ರರಿ ಮಾಡೋದು ಚೆನ್ನಾಗಿ ಆಗ್ತದೆ. ಆಲ್ ದಿ ಬೆಸ್ಟ್. ಅಣ್ಣ ಇಲ್ಲಿ ರೂಮ್ ಎಲ್ಲಿ ಸಿಗ್ತಾವ ಅಣ್ಣ? ಇಲ್ಲಿ ನಮ್ಮ ರೂಮ್ ಅಣ್ಣ ರೂಮ್ ಬೇಕೇನ? ಹೌದಣ್ಣ, ರೂಮ್ ಬೇಕು. ಬಾಣ ತೋರಿಸ್ತೀನಿ ಬಾಣ. ಇದೇ ನೋಡೋಣ ರೂಮು. ಫಸ್ಟ್ಗೆ 5 ಜನ ಇದ್ವಿ, ಇವಾಗ 4 ಜನ ಇದ್ವಿ. ಒಂದು ಸೀಟ್ ಖಾಲಿ ಇದೆ. ತಿಂಗಳಿಗೆ 1000 ರೂಪಾಯಿ ನೋಡೋಣ ಬಾಡಿ. ಆಯ್ತು ಅಣ್ಣ, ಸರಿ. ಆಯ್ತು. ಅಣ್ಣ ಇಲ್ಲಿ ಕೋಚಿಂಗ್ ಅದು ಏನಿದಾವ ಅಣ್ಣ ಇದು? ಅಣ್ಣ ಇದು ಹೋಗೋಣ, ಇಲ್ಲಿ ಹೋಗೋಣ. ಫಸ್ಟ್ ಫ್ಲೋರ್ ಬಿಲ್ಡಿಂಗ್ ಅದ ಅಣ್ಣ, ಅಲ್ಲಿ ಮ್ಯಾಗ ಅದ ಅಣ್ಣ. ಹಾ ಹಲೋ, ಆರಾಮಲ್ಲ? ಹಾ ಆರಾಮ್ ನೋಡು. ಹಾ ಆಗ್ಯಾದ. ಏನಪ್ಪ 2-3 ವರ್ಷ ಆಯ್ತು ಹೋಗಿ, ಯಾವಾಗ ಆಗದಾಗ್ಯದ. ಸುಮ್ಮನೆ ಕಡೆ ಬಂದ್ಬಿಡಪ್ಪ. ಇನ್ನೊಂದ್ ವರ್ಷ ಹೋಗ್ತೀನಿ. ಆಮೇಲೆ 1 ವರ್ಷ ಹೋಗಿ ಹಾ. ಏನ್ ಮಾಡ್ತಪ್ಪ? ಈ 3 ವರ್ಷ ಆಯ್ತು ಕಾಯ್ಕೊಂಡ್ ಕೂತಿದಿ, ಯಾವಾಗ ಆಗಲಾಗ್ಯದ. ಯಾವಾದ್ರೆ ಮಾಡ್ಬೇಕು. ನೌಕರಿ ಹತ್ತ ತಕ್ಕರಿ ಸುಮ್ಮಿಗೆ ಬರ್ಬೋದು ಮಾಡಾನು. ಹೊರ ಮನಿ ಏನೋ ಮಾಡಕ. ಆಯ್ತಾಯ್ತು, ಇನ್ನೊಂದ್ ವರ್ಷ ಹೋಗ್ತೀನಿ, ಬರ್ತೇನೆ. ಯಾಕೋ ದೋಸ್ತ ಬೇಜಾರಾಗಿ ಏನಾಗ್ಯದ? ನೋಡ್ ದೋಸ್ತ, ನಮ್ಮ ಅವ್ವಾರೇ ಫೋನ್ ಮಾಡಿದ್ರು. 3 ವರ್ಷದಿಂದ ಐತಪ್ಪ ಓದಾಕತ್ತಿ, ಒಟ್ಟ ನೌಕರಿ ಆಗಕತ್ತಿಲ್ಲ. ಊರಿಗೆ ಬಾ, ಹೊಲ ಮನಿ ಮಾಡಾಕತ್ತೀನ ಅಂತಳ. ಆದ್ರ ನನ್ನ ಕೈಲಿ ಹೊಲ ಮನಿ ಕೆಲಸ ಮಾಡೋದ್ ನೀಗಲ್ಲ. ಗೌರ್ಮೆಂಟರಿ ಯಾವ ಕನ್ಫರ್ಮ್ ಮಾಡಲಾಗ್ಯಾರ. ಮುಂದೆ ನಾ ಏನ್ ಮಾಡಬೇಕಂತ ತಿಳಿಯಲಾಗ್ಯದ. ಹಂಗಾಗಿ ಮನ್ಸು ಬೇಜಾರಾಗ್ಯದ. ಇದು ಸದ್ಯದ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಸ್ಪರ್ಧಾರ್ಥಿಗಳ ಪರಿಸ್ಥಿತಿ. ಈಗಲಾದರೂ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿ ಕರ್ನಾಟಕದ ಅದೆಷ್ಟೋ ಯುವಕ ಯುವತಿಯರ ಕನಸಿಗೆ ರೆಕ್ಕೆ ಆಗುವ ಕೆಲಸ ಸರ್ಕಾರ ಮಾಡಬೇಕು. ಸರ್ಕಾರ ಶೀಘ್ರವೇ ಎಚ್ಚೆತ್ತುಕೊಂಡು ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಬೇಕೆಂದು ಆಗ್ರಹಿಸುತ್ತೇನೆ. ಧನ್ಯವಾದಗಳು.